ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಮೋದಿ ಬಿಗ್ ಆರ್ಡರ್. 97 ಜೆಟ್ ಖರೀದಿ ಎಂದ ಸರ್ಕಾರ. ರಿಸ್ಕ್ ತಗೋತಾ ಇದೆಯಾ ವಾಯುಪಡೆ? ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಅಚ್ಚರಿಯ ನಿರ್ಧಾರ ತಗೊಂಡಿದೆ. ಯಾವ ಫೈಟರ್ ಜೆಟ್ ಗಳನ್ನ ಭಾರತದ ವಾಯುಪಡೆಯ ನೆಗ್ಲೆಕ್ಟ್ ಮಾಡ್ತಾ ಇತ್ತು, ಯಾವ ಜೆಟ್ ಗಳ ಡಿಸೈನ್ ಬಗ್ಗೆ ಸಮೋಸಾ ಶೇಪ್ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದ ಸೋ ಕಾಲ್ಡ್ ಡಿಸೈನ್ ಏರೋನಾಟಿಕಲ್ ಡಿಸೈನ್ ತಜ್ಞರು ಟೀಕೆ ಮಾಡ್ತಾ ಇದ್ರು. ಯಾವ ಜೆಟ್ ಅನ್ನ ವಾಯುಪಡೆಯ ಮುಖ್ಯಸ್ಥರೇ ಕೂತ್ಕೊಂಡು ಹಾರಿಸಿ ಆದ್ಮೇಲೆ ಮಜಾ ಬರ್ತಾ ಇಲ್ಲ, ನೀವು ಇನ್ನೂ ಕೆಲಸ ಮಾಡಬೇಕು ಅಂತ ವಾಯುಪಡೆ ಮುಖ್ಯಸ್ಥರೇ ಹೇಳಿದ್ರು. ಆ ವಿಮಾನಗಳ ಖರೀದಿಗೆ ನಿಯರ್ಲಿ 97 ವಿಮಾನಗಳ ಖರೀದಿಗೆ ಸರ್ಕಾರ ಆದೇಶ ಕೊಟ್ಟಿದೆ. ವಾಯುಪಡೆಗೆ ಬೇಕಾದ ಸುಮಾರು 97 ತೇಜಸ್ ವಿಮಾನಗಳ ಖರೀದಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು $7 ಬಿಲಿಯನ್, 62,000 ಕೋಟಿ ರೂಪಾಯಿ ಹಣವನ್ನ ಹಾಕ್ತಾ ಇದ್ದಾರೆ. ಇದು ರಫೇಲ್ ಖರೀದಿ ನಂತರ ಅತಿ ದೊಡ್ಡ ಡೀಲ್ ಅಂತ ಕರೆಸ್ಕೊಳ್ತಾ ಇದ್ದು ಇಡೀ ರಕ್ಷಣಾ ಲೋಕ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ಯಾಕಂದ್ರೆ ತೇಜಸ್ ವಿಮಾನಗಳ ಬಗ್ಗೆ ಡೇ 1 ಕಂಪ್ಲೇಂಟ್ಸ್ ಇದ್ವು. ವರ್ಲ್ಡ್ ಕ್ಲಾಸ್ ರೇಂಜ್ಗಿಲ್ಲ, ಎಲ್ಲ 6ನೇ ತಲೆಮಾರಿನ ವಿಮಾನ ಅಂತ ಹೇಳುವಾಗ ಈ ಸಮೋಸಾಕಾರದ ಜೆಟ್ ಯುದ್ಧ ಭೂಮಿಯಲ್ಲಿ ಇದು ಇನ್ನೂ 3rd ಜನರೇಷನ್ಗೂ ಕೂಡ ಅಷ್ಟೊಂದು ಟಕ್ಕರ್ ಕೊಡಲ್ಲ. ಇದು 3.5 ಅಂತ ಹೇಳ್ತಾರೆ, ಬಟ್ ಅದು ಕೂಡ Mark 1A ಬಂದ ಮೇಲೆ ಅದು ಅಲ್ಲಿ ತನಕ ಇದು ಕೂಡ 3rd ಜನರೇಷನ್ ಆಸುಪಾಸು ಅಂತೆಲ್ಲ ಟೀಕೆ ಇತ್ತು. ಆದ್ರೆ ಈಗ ಮೋದಿ ಸರ್ಕಾರ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಫೈಟರ್ ಜೆಟ್ಗಳ ಡಿಲೆಮಾ ನಡುವೆ ತೇಜಸ್ಗೆ ಅದೃಷ್ಟ ಕುಲಾಯಿಸಿದೆ. ಹಾಗಿದ್ರೆ ದಿಢೀರಂತ ಸರ್ಕಾರ ಈ ಅಪ್ರೂವಲ್ ಕೊಟ್ಟಿದ್ದೇಕೆ? ಹಾಗಾದ್ರೆ ಸುಮ್ಮನೆ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರ ತೇಜಸ್ಸನ್ನ? ಅದರ ಪವರ್ ಬೇರೆನೇ ಇದೆಯಾ? F-35 ಸುಕೋಯಿಗಳ ಬೇಡಿಕೆ ನಡುವೆ ಸರ್ಕಾರ 100 ವಿಮಾನಗಳ ಖರೀದಿಗೆ ಮುಂದಾಗಿರೋದು ಯಾಕೆ? ಭಾರತಕ್ಕೆ ಇದು ಮತ್ತೊಂದು ರಫೇಲ್ ಆಗತ್ತಾ? ಬನ್ನಿ, ಸರ್ಕಾರ ತಗೊಂಡಿರೋ ಈ ಪ್ರಮುಖ ನಿರ್ಧಾರದ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. 97 ತೇಜಸ್ಗೆ ಆರ್ಡರ್, ರಕ್ಷಣಾ ಲೋಕದಲ್ಲಿ ಸಂಚಲನ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ನಿರ್ಧಾರ ತಗೊಂಡಿದೆ. ಹೊಸದಾಗಿ 97 ತೇಜಸ್ MK-1A ಅಪ್ಗ್ರೇಡೆಡ್ ವರ್ಷನ್ ಇದು. ಇದರ ಖರೀದಿಗೆ ಒಪ್ಪಿಗೆ ಸೂಚಿಸಿದೆ. ಇದನ್ನ HAL ಕೂಡ ಕನ್ಫರ್ಮ್ ಮಾಡಿದ್ದು ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಆಗಸ್ಟ್ 19ನೇ ತಾರೀಕು ಇದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ. 97 ಜೆಟ್ಗಳ ಖರೀದಿಗೆ ಕ್ಲಿಯರೆನ್ಸ್ ಕೊಡಲಾಗಿದೆ ಅಂತ ಹೇಳಿದೆ. ಮಾಹಿತಿ ಪ್ರಕಾರ ಇದಕ್ಕೆ 62,000 ಕೋಟಿ ರೂಪಾಯಿ ಹಣ ಮೀಸಲಿಡಲಾಗ್ತಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಫೈಟರ್ ಜೆಟ್ಗಳ ಖರೀದಿಯಲ್ಲಿ ಮಾಡ್ಕೊಳ್ತಿರೋ ದೊಡ್ಡ ಒಪ್ಪಂದ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಸ್ವದೇಶಿ ಫೈಟರ್ ಜೆಟ್ಗೆ ಈ ಪರಿ ಹಣವನ್ನು ಸುರಿತಾ ಇರೋದು ಇದೇ ಮೊದಲು. 4 ವರ್ಷಗಳ ಹಿಂದೆ 45,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 83 ತೇಜಸ್ MK-1 ಖರೀದಿಗೆ ಆರ್ಡರ್ ಮಾಡಲಾಗಿತ್ತು. ಅವು ಇನ್ನೂ ಪೂರ್ತಿಯಾಗಿ ವಾಯುಸೇನೆ ಸೇರಿಲ್ಲ. ಈಗ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ತೇಜಸ್ ಖರೀದಿಗೆ ರೆಡಿ ಆಗ್ತಿದ್ದಾರೆ. ಅಗೇನ್, ಇಂಜಿನ್ ಯಾರು ಕೊಡ್ತಾರೋ ಗೊತ್ತಿಲ್ಲ. ಗೌರ್ಮೆಂಟ್ ಆರ್ಡರ್ಸ್ ಕೊಟ್ಟ ತಕ್ಷಣ ಈ ರೀತಿ 100 ಬಿಡಿ 10 ಜೆಟ್ ಕೂಡ ಇಮಿಡಿಯೇಟ್ಲಿ ಕೊಡೋಕ್ಕೆ HAL ಕೈಲಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಇಂಜಿನ್ ಇಲ್ಲ. ಇಂಜಿನ್ ಯಾರಾದರೂ ಕೊಟ್ಟರೆ ಅವ್ರು ಕೊಡ್ತಾರೆ. ಸೊ ಈಗ ಬಹಳ ಇದು ಕುತೂಹಲ ಕಾರಣ ಆಗಿದೆ. ಇಂಜಿನ್ ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಒಂದಷ್ಟು ಕ್ಲಾರಿಟಿ ಬರ್ತಾ ಇದೆ ಯಾರು ಕೊಡಬಹುದು ಅಂತ. ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀವಿ ನಾವು. ಬಟ್ ಈ ಡಿಸಿಷನ್ ಆಗಿದೆ ಈಗ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ತೇಜಸ್ನ ಮೊದಲ ವರ್ಷನ್ ತೇಜಸ್ MK-1ಗೆ ಅಲ್ಲ MK-1 ಅಷ್ಟಕ್ಕೆ 2006ರಲ್ಲೇ ಆರ್ಡರ್ ಕೊಡಲಾಗಿತ್ತು. 2006ನೇ ಇಸ್ವಿಲಿ 20, 2010ರಲ್ಲಿ 20, ಒಟ್ಟು 40 ಜೆಟ್ಗಳನ್ನು ಆರ್ಡರ್ ಮಾಡಲಾಗಿತ್ತು. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಅದೇ ಇನ್ನೂ ಫುಲ್ಫಿಲ್ ಮಾಡಿಲ್ಲ HAL. ಹಾಗೆ ನೋಡಿದ್ರೆ ಅವು ಟ್ರೈನರ್ ವೇರಿಯಂಟ್, ಅವುಗಳನ್ನೇ ಕೊಡೋಕೆ HAL ಒದ್ದಾಡ್ತಾ ಇದೆ. ಮಾಹಿತಿ ಪ್ರಕಾರ ಭಾರತದ ವಾಯುಪಡೆ ಬಳಿ ತೇಜಸ್ MK-1 ಮಾದರಿಯ 38 ವಿಮಾನಗಳಿವೆ. ಅವೇ ಇನ್ನೆರಡು ಬರೋದು ಬಾಕಿ ಇದೆ. ಇದರ ಮಧ್ಯೆ ಕೂಡ 2021ರಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ಡೀಲ್ ಮಾಡಿಕೊಂಡಿತ್ತು. 48,000 ಕೋಟಿ ರೂಪಾಯಿ ಕೊಟ್ಟು ತೇಜಸ್ನ ಅಪ್ಗ್ರೇಡೆಡ್ ವರ್ಷನ್ ತೇಜಸ್ MK-1A ಅಂದರೆ ಈಗ ಆರ್ಡರ್ ಮಾಡಿದಾರಲ್ಲ ಅದೇ ವಿಮಾನಕ್ಕೆ ಆರ್ಡರ್ ಕೊಟ್ಟಿದ್ರು. 83 ವಿಮಾನ ಬರಬೇಕಾಗಿತ್ತು. ಮೊದಲ ಡೆಡ್ಲೈನ್ ಅನ್ನು 2024 ಮಾರ್ಚ್ಗೆ ಹಾಕೊಂಡಿದ್ರು. ಆದರೆ ಇದುವರೆಗೂ ಕೇಳಿಸ್ಕೊಡಿ, ಆ ವೇರಿಯಂಟ್ನ ಒಂದು ಫೈಟರ್ ಜೆಟ್ ಕೊಡೋಕ್ಕೆ HAL ಕೈಲಾಗಿಲ್ಲ. ಯಾಕೆ? ಇಂಜಿನ್ ಇಲ್ಲ. ಉಳಿದಿದ್ದೆಲ್ಲ ಮಾಡ್ತೀವಿ. ಹಾರ್ಲಿಕ್ಕೆ ಬೇಕಾಗಿರೋ ಆ ಮೂಲ ಸಾಮಗ್ರಿ ಅದೇ ಇಲ್ಲ. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ F404 ಇಂಜಿನ್ ಕೊಡ್ತೀವಂತ ಹೇಳಿದ್ರು, ಕೊಡ್ತಿಲ್ಲ, ಸರಿಯಾಗಿ ಕೊಡ್ತಿಲ್ಲ. ಕಾವೇರಿ ಏರ್ತಾ ಇಲ್ಲ ಇಂಜಿನ್ನು. ಸಾಫ್ಟ್ವೇರ್ ಸಮಸ್ಯೆ, ಒಳಗಡೆ ಕಾಂಪೊನೆಂಟ್ಸ್ ಅಷ್ಟು ಸ್ಟೇಬಲ್ ಇಲ್ಲ. ಜೊತೆಗೆ ಈ ಯುದ್ಧ ವಿಮಾನಗಳೆಲ್ಲ ಏನು ಪ್ಲ್ಯಾಟ್ಫಾರ್ಮ್ಗಳಿವೆಲ್ಲ, ಯಾವುದ್ರದ್ದು ಮಿಸೈಲ್ ಹಾರಿಸೋ ಪ್ಲ್ಯಾಟ್ಫಾರ್ಮ್ಗಳು. ನಾವಿದಕ್ಕೆ ಜೆಟ್ಸ್ ಅಂತೀವಿ, ಅವರು ಪ್ಲ್ಯಾಟ್ಫಾರ್ಮ್ಸ್ ಅಂತಾರೆ. ಪೈಲಟ್ಗಳು ಮತ್ತು ಏರ್ಫೋರ್ಸ್ನವರು ಅವ್ರ ಪ್ರಕಾರ ಇದೊಂದು ಪ್ಲ್ಯಾಟ್ಫಾರ್ಮ್. ಯಾವುದ್ರದ್ದು ಮಿಸೈಲ್ ಹಾರಿಸೋ ಪ್ಲ್ಯಾಟ್ಫಾರ್ಮ್. ಮಿಸೈಲ್ ಹಾರಿಸ್ಬೇಕಲ್ಲ, ಜೆಟ್ ಹಾರಿಸ್ಕೊಂಡು ರೂಮ್ ಅಂತ ಸೌಂಡ್ ಮಾಡ್ಕೊಂಡು ಹೋದ್ರೆ ಆಗಲ್ಲ, ಬಿಡಬೇಕಲ್ಲ ಮಿಸೈಲು. ಸೊ ಮಿಸೈಲ್ ಇಂಟಿಗ್ರೇಷನು ಆಗಿಲ್ಲ. ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಡಿಲೇ ಮಾಡಲಾಗ್ತಿತ್ತು.
ಇದೇ ಕಾರಣಕ್ಕೆ ನಮ್ಮ ವಾಯುಪಡೆಯ ಚೀಫ್ ಓಪನ್ ಆಗಿ ನನಗೆ ಮಜಾ ಬರ್ತಾ ಇಲ್ಲ, HAL ತೃಪ್ತಿ ಇಲ್ಲ ಅಂತ ಹೇಳಿದ್ರು. ಅಪ್ಗ್ರೇಡೆಡ್ ಅಂತ ಹೇಳಲಾಗ್ತಿರೋ MK1A ಅದರ ಕೇಪಬಿಲಿಟಿ ಬಗ್ಗೆನೂ ಏರ್ ಚೀಫ್ ಅನುಮಾನ ವ್ಯಕ್ತಪಡಿಸಿದ್ರು. ಇದರ ನಡುವೆ ಕೂಡ ಈಗ ಸರ್ಕಾರ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಹಾಕ್ತಾ ಇದೆ. ಹಾಗಿದ್ರೆ ರಿಸ್ಕ್ ತಗೋತಾ ಇದೆಯಾ ವಾಯುಪಡೆ? ಮೇಲ್ನೋಟಕ್ಕೆ ಹಂಗೆ ಅನಿಸ್ಬೋದು. ವಾಯುಸೇನೆಗೆ ಇಷ್ಟ ಇಲ್ಲದಂದಮೇಲೆ ಯಾಕೆ ಸರ್ಕಾರ ಕೊಡ್ತಾ ಇದೆ, ಅವರೇ ಎಲ್ಲ ಯೂಸ್ ಮಾಡಬೇಕಾಗಿರೋದು ಅನ್ನೋ ಪ್ರಶ್ನೆ ಬರುತ್ತೆ. ಏಕಾಏಕಿ ಈ ರೀತಿ ನಿರ್ಧಾರ ಆಗಿರಲ್ಲ. ವಾಯುಪಡೆಯ ಅಗತ್ಯತೆಗಳನ್ನು ನೋಡಿಕೊಂಡು ಅಗತ್ಯದ ಬದಲಾವಣೆಗಳನ್ನು ಮಾಡಿಕೊಂಡು ಪರ್ಟಿಕ್ಯುಲರ್ ಕೆಲಸಕ್ಕೆ ಉದ್ದೇಶಕ್ಕೆ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ನೋಡಿಕೊಂಡೇ ಆರ್ಡರ್ ಮಾಡಿರ್ತಾರೆ. ಅದರಲ್ಲೂ ಈಗ ಭಾರತದ ವಾಯುಪಡೆ ಹೈ ಅಲರ್ಟ್ನಲ್ಲಿ ಇರಬೇಕಾದ ಟೈಮ್. ಯಾವುದೇ ಕ್ಷಣ ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಆಗ್ಬೋದು. ಸೊ ಇಂಥ ಟೈಮ್ನಲ್ಲಿ ವಾಯುಪಡೆ ರಿಸ್ಕ್ಗೆ ಕೈ ಹಾಕೋಕೆ ಚಾನ್ಸ್ ಇಲ್ಲ. ಹೀಗಾಗಿ ಈ ಖರೀದಿಯ ಹಿಂದೆ ದೊಡ್ಡ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ ಇನ್ನೊಂದು ಟ್ರಿಪ್ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, 3 ಹೊತ್ತು ಊಟ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 22, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಏನಿರ್ಬೋದು ಆ ದೊಡ್ಡ ಲೆಕ್ಕಾಚಾರ? ಸ್ನೇಹಿತರಿಗೆ ಅರ್ಥ ಆಗಬೇಕು ಅಂದ್ರೆ ತೇಜಸ್ MK1A ನ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೋಬೇಕು. ಈಗ ಖರೀದಿ ಮಾಡ್ತಿರೋ ತೇಜಸ್ ಮೊದಲ ವರ್ಷನ್ಗಿಂತ ಅಡ್ವಾನ್ಸ್ಡ್ 40 ಹೊಸ ಸುಧಾರಣೆಗಳನ್ನ ಇದಕ್ಕೆ ಸೇರಿಸಿದ್ದಾರೆ. ಇದು 3.5 ಅಲ್ಲ, 4.5 ಜನರೇಷನ್, 4.5 ಜನರೇಷನ್ನ ವಿಮಾನ ಅಂತ ಕನ್ಸಿಡರ್ ಮಾಡಲಾಗ್ತಿದೆ. ರಫೇಲ್ಗೆ ಈಕ್ವಲ್ ಆಗಿರ್ಬೇಕಲ್ವಾ ಅದು? ಆ ರೀತಿ ಕನ್ಸಿಡರ್ ಮಾಡಲಾಗ್ತಿದೆ. ಆಲ್ ವೆದರ್ ಮಲ್ಟಿ ರೋಲ್ ಕಾಂಬ್ಯಾಟ್ ರೋಲ್. ವಾಯುಪಡೆ ಚೀಫ್ ಹೇಳಿದ್ರು 4.5 ಜನರೇಷನ್ ಅಂದ್ರೆ ರಫೇಲ್ ಲೆವೆಲ್ಗೆ ಇದೆಯಾ ಅಂತ ಕೇಳ್ತಾರೆ ಕೆಲವರು. ಬಂದಾಗ ಅದು ಕೆಲವೊಂದು ವಿಚಾರದಲ್ಲಿ ರಫೇಲ್ ಅಷ್ಟೇ ಇರ್ಬೋದು, ಕೆಲವೊಂದು ವಿಚಾರದಲ್ಲಿ ಕಮ್ಮಿ ಇರ್ಬೋದು, ಕೆಲವೊಂದು ವಿಚಾರದಲ್ಲಿ ಜಾಸ್ತಿನೂ ಇರ್ಬೋದು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದನ್ನು ಕೂಡ ಮಂಡಲಿಟ್ಕೊಂಡಿರ್ಬೇಕು. ಏನೋ 13.2 ಮೀಟರ್ ಉದ್ದ ಇದೆ, 4.4 ಮೀಟರ್ ಅಗಲ ಇದೆ, ವಿಂಗ್ ಸ್ಪ್ಯಾನ್ 38 ಮೀಟರ್ ಇದೆ. ಖಾಲಿ ವಿಮಾನ 7,200 kg ತೂಕ ಇದ್ದು ಒಟ್ಟಾರೆ ತೂಕ ಬರೀ 9,800 kg ಇದೆ. ಅದಕ್ಕೆ LC ಅಂತಾರೆ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತಾರೆ. 739 ಕಿಲೋಮೀಟರ್ ರೇಂಜ್ ಹೊಂದಿದೆ. 52,000 ಅಡಿ ಎತ್ತರ ತನಕ ಮೇಲಕ್ಕೆ ಹಾರುತ್ತೆ. ಗಂಟೆಗೆ 2,200 ಕಿಲೋಮೀಟರ್ ವೇಗ ಹೊಂದಿದೆ. 85 ಕಿಲೋಟನ್ ಇಂಜಿನ್ ಪವರ್ ಹೊಂದಿದೆ. ಇದರಲ್ಲಿ ಮುಂಚೆ ಉತ್ತಮ್ ರೆಡಾರ್ ಅಳವಡಿಸೋಕೆ ಪ್ಲಾನ್ ಇತ್ತು, ಆದರೆ ಅದರ ಸಾಮರ್ಥ್ಯ ಕಮ್ಮಿ ಅಂತ ಇಸ್ರೇಲ್ನ ELM-2052 ರೆಡಾರ್ ಹಾಕಿದ್ದಾರೆ. 300 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳನ್ನ ಇದು ಪತ್ತೆ ಹಚ್ಚುತ್ತೆ. ಇಸ್ರೇಲಿ ವಾಯುಪಡೆ ತನ್ನ ಸಾಕಷ್ಟು ವಿಮಾನಗಳಲ್ಲಿ ರೆಡಾರ್ ಯೂಸ್ ಮಾಡ್ತಿದೆ. ಈ ರೆಡಾರ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೆ ಆಗಿದ್ದು ಈ ವಿಮಾನವನ್ನ ಇನ್ನಷ್ಟು ಡೇಂಜರಸ್ ಜೆಟ್ಗಳು, ಶತ್ರುಗಳ ಪಾಲಿಗೆ ಡೇಂಜರಸ್ ಜೆಟ್ಗಳ ಸಾಲಿಗೆ ಇದು ಸೇರಿಸುತ್ತೆ. ಹಾಗೆ ಇದರಲ್ಲಿ ಡಿಜಿಟಲ್ ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಇದೆ. ಜೆಟ್ ಸ್ಮೂತ್ ಆಗಿ ರನ್ ಆಗೋಕೆ, ಪೈಲಟ್ಗೆ ಸಹಾಯ ಮಾಡೋಕೆ ಹಾಗೂ ಪೈಲಟ್ಗೆ ಎಫೆಕ್ಟಿವ್ ಆಗಿ ಕಮಾಂಡ್ ತಗೊಳ್ಳೋಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗೆ ಇದರಲ್ಲಿ 9 ಹಾರ್ಡ್ ಪಾಯಿಂಟ್ಸ್ ಇವೆ. ಇವುಗಳ ಮೂಲಕ ಬೇರೆ ಬೇರೆ ರೀತಿಯ ಮಿಸೈಲ್ಗಳನ್ನು ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ವಿಶ್ವದ ಎಲ್ಲ ಪವರ್ಫುಲ್ ಅಸ್ತ್ರಗಳನ್ನು ಇದರಲ್ಲಿ ಈಗ ಇಂಟಿಗ್ರೇಟ್ ಮಾಡ್ತಿದ್ದಾರೆ. ರಷ್ಯಾ ನಿರ್ಮಿತ R-73 ಮಿಸೈಲ್ ಇದೆ, ಇದು ಏರ್ ಟು ಏರ್ ಮಿಸೈಲ್. ಇಸ್ರೇಲ್ ನಿರ್ಮಿತ ಪೈಥಾನ್ ಮಿಸೈಲ್ ಇದೆ, ಇದು ಕೂಡ ಏರ್ ಟು ಏರ್ ಮಿಸೈಲ್. ಹಾಗೆ ಅಮೆರಿಕ ನಿರ್ಮಿತ ASRAM ಇದೆ, ಅಂದ್ರೆ ಅಡ್ವಾನ್ಸ್ಡ್ ಶಾರ್ಟ್ ರೇಂಜ್ ಏರ್ ಟು ಏರ್ ಮಿಸೈಲ್ ಇದೆ. ಹಾಗೆ ಕಳೆದ ಮಾರ್ಚ್ನಲ್ಲೇ ಭಾರತದ ಸ್ವದೇಶಿ ನಿರ್ಮಿತ ಅಸ್ತ್ರ ಈ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ನ ಟೆಸ್ಟ್ ಮಾಡಿ ಕೂಡ ಗುರಿಯನ್ನು ಹೊಡೆದಿದೆ. ಇದು 100 ಕಿಲೋಮೀಟರ್ ದೂರದಲ್ಲೇ ಟಾರ್ಗೆಟ್ ಅನ್ನು ಹೊಡೆಯೋ ತಾಕತ್ತನ್ನು ಹೊಂದಿದೆ. ಹಾಗೆ ಈ ಅಸ್ತ್ರ ಮಿಸೈಲ್ ಅನ್ನ ಗಾಂಧೀವ, ಅರ್ಜುನನ ಅಸ್ತ್ರ ಅಂತಲೂ ಕರೀತಾರೆ. ಸುಖೋಯ್ ಮಿಗ್ಗಳಿಗೂ ಇದನ್ನು ಅಳವಡಿಸಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಇದನ್ನ ವೈರಿ ವಿಮಾನ ಹೊಡೆಯೋಕೆ ಯೂಸ್ ಮಾಡಲಾಗಿತ್ತು. ಈಗ ಹೊಸ ತೇಜಸ್ನಲ್ಲೂ ಕೂಡ ಬಳಸಲಾಗ್ತಾ ಇದೆ. ಹಾಗೆ ಫ್ರಾನ್ಸ್ ನಿರ್ಮಿತ ಹ್ಯಾಮರ್ ಮಿಸೈಲ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಇದು ಭೂಮಿಯ ಟಾರ್ಗೆಟ್ಗಳನ್ನು ಹೊಡೆಯುತ್ತೆ. ಇದರ ಜೊತೆಗೆ ಹೊಸ ಜನರೇಷನ್ ಬ್ರಹ್ಮೋಸ್, ನ್ಯಾಸಮ್ ಹೆಸರಿನ ಆಂಟಿ ಶಿಪ್ ಮಿಸೈಲ್, ರುದ್ರಮ್ ಹೆಸರಿನ ಏರ್ ಟು ಸರ್ಫೇಸ್ ಹೈಪರ್ಸಾನಿಕ್ ಮಿಸೈಲ್ ಇಂಟಿಗ್ರೇಟ್ ಮಾಡೋಕು ಪ್ಲಾನ್ ಮಾಡಿದ್ದಾರೆ. ಸ್ಪೈಸ್ ಸ್ಫೋಟಕ, ಕಟ್ಟಡದ ಮೇಲ್ಛಾವಣಿ ಸೀಡ್ ಹೋಲ್ ಮಾಡ್ಕೊಂಡು ಒಳ ಹೋಗಿ ಡಮ್ ಅನ್ಸುತ್ತಲ್ಲ, ಯೂಸ್ ಮಾಡಿದ್ರಲ್ಲ ಈಗ ಪಾಕಿಸ್ತಾನದ ಮೇಲೆ ಪದೇ ಪದೇ ಭಾರತ ಇದನ್ನು ಯೂಸ್ ಮಾಡ್ತಿದೆ. ಈ ಸ್ಪೈಸ್ ಸ್ಫೋಟಕ ಅದಾನಿ ಕಂಪನಿ ನಿರ್ಮಿಸಿರೋ ಗೌರವ್ ಗ್ಲೈಡ್ ಸ್ಫೋಟಕ ಇದೆಲ್ಲವನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಒಟ್ಟಾರೆ ಈಗಿರೋ ರಫೇಲ್ ವಿಮಾನಗಳ ರೀತಿಯಲ್ಲೇ ಇದು ಶಕ್ತಿಯನ್ನು ಹೊಂದಿದೆ. 2032 ಹೊತ್ತಿಗೆ ಆರ್ಡರ್ ಮಾಡಿರೋ 180 ತೇಜಸ್ ವಿಮಾನಗಳು ವಾಯುಪಡೆ ಸೇರಬಹುದು ಅಂತ HAL ಹೇಳಿದೆ. ಅಗೇನ್ ಯಾರಾದ್ರೂ ಇಂಜಿನ್ ಕೊಟ್ರೆ ಅಥವಾ ನಮ್ಮೊಟ್ಟಿಗೆ ಬಂದು ಜಾಯಿಂಟ್ ಇಂಜಿನ್ ಪ್ರೊಡಕ್ಷನ್ ಯಾರಾದ್ರೂ ರೆಡಿ ಆದ್ರೆ, ಸ್ಯಾಫ್ರಾನ್ ರಫೇಲಿಗೆ ಮಾಡ್ಕೊಡ್ತಾರಲ್ಲ, ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ರೋಲ್ಸ್ ರಾಯ್ ಬ್ರಿಟಿಷ್ ಇಂಜಿನ್ ಮೇಕರ್, ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅಮೆರಿಕ ಕೊಡ್ತೀವಿ ಅಂತ ಹೇಳಿ ಒಂದೊಂದೇ ಮಕ್ಕಳು ಮಿಠಾಯಿ ಕೊಡ್ತಾರಲ್ಲ, ಆತರ ಇಷ್ಟಿಷ್ಟೇ ಹಾಕ್ದಂಗೆ ಹಾಕ್ತಿದ್ದಾರೆ ಅವರು ಅಮೆರಿಕದವರು. ಸೊ ರಫೇಲ್ಗೆ ಇಂಜಿನ್ ಮಾಡ್ಕೊಡೋ ಸ್ಯಾಫ್ರಾನ್ ಅವರು ಜಾಯಿಂಟ್ ಪ್ರೊಡಕ್ಷನ್ ಇಲ್ಲಿ ಮಾಡ್ತಾರ ಅಥವಾ ರೋಲ್ಸ್ ರಾಯ್
ಫ್ಲೈ ಮಾಡ್ತಾರ. ರಷ್ಯನ್ಸ್ ಕೂಡ ನಾವು ರೆಡಿ ಇದೀವಿ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಯಾರು ಇಂಜಿನ್ ಕೊಡ್ತಾರೆ ಅನ್ನೋ ಸ್ಪಷ್ಟ ಇಲ್ಲ. ಸಾಫ್ರಾನ್ ಸ್ವಲ್ಪ ಮುಂದೆ ಇದ್ದಂಗಿದೆ ರೇಸ್ ಅಲ್ಲಿ, ನೋಡೋಣ. ಹಾಗಿದ್ರೆ ತೇಜಸ್ ಖರೀದಿ ಯಾಕೆ? ಈ ಪ್ರಶ್ನೆ ಬರುತ್ತಲ್ಲ, ಸೀದಾ 5th ಜನರೇಷನ್ ವಿಮಾನ ತಗೋಬೋದಾಗಿತ್ತಲ್ಲ, ರಷ್ಯಾದವರು Su-57 ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ, ಅಮೆರಿಕನ್ಸ್ F-35 ಆಫರ್ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು ನಿಮಗೆ. ಆದ್ರೂ ಕೂಡ ಸ್ನೇಹಿತರೆ, ತೇಜಸ್ Mk-1A ತಗೊಳ್ಳೋಕೆ ಒಂದಷ್ಟು ಕಾರಣಗಳಿದಾವೆ. ಮೇಲೆ ಹೇಳಿದ್ವಲ್ಲ, ಅದರ ಸ್ವಲ್ಪ ಅಪ್ಗ್ರೇಡೇಷನ್ ಎಲ್ಲ ಆಗಿದೆ ಏನೇನಂತ ಹೇಳಿದ್ವಲ್ಲ, ಅದೆಲ್ಲ ಕಾರಣಗಳ ಜೊತೆಗೆ ಭಾರತದ ಎಮರ್ಜೆನ್ಸಿ ಸಿಚುವೇಶನ್ ಇದೆ ವಾಯುಪಡೆಯಲ್ಲಿ. ಸ್ಕ್ವಾಡ್ರನ್ಗಳ ಸಂಖ್ಯೆ ಗಣನೀಯವಾಗಿ ಡೌನ್ ಆಗ್ತಾ ಇದೆ. ಕನಿಷ್ಠ 42 ಸ್ಕ್ವಾಡ್ರನ್ ಅಗತ್ಯ ಇದೆ. ಒಂದು ಸ್ಕ್ವಾಡ್ರನ್ ಅಂದರೆ ಸುಮಾರು 18 ಫೈಟರ್ ಜೆಟ್ಸ್. ಆದರೆ ಇವುಗಳ ಸಂಖ್ಯೆ ಇದೆ ಅಕ್ಟೋಬರ್ ವೇಳೆಗೆ ಬರೀ 29ಕ್ಕೆ ಕುಸಿಯುತ್ತೆ. ಮಿಗ್, ಜಾಗ್ವಾರ್ ಎಲ್ಲ ರಿಟೈರ್ ಆಗ್ತಿದಾವೆ. ಸೊ ಭಾರತದ ಬಳಿ 522 ಜೆಟ್ ಮಾತ್ರ ಇರುತ್ತೆ. ಇದು 450 ಫೈಟರ್ ಜೆಟ್ ಹೊಂದಿರೋ ಪಾಕಿಸ್ತಾನದ ಹತ್ರ ತಂದು ನಿಲ್ಸುತ್ತೆ ಅಲ್ಲಿಗೆ. ಇನ್ನೂ ಆಘಾತಕಾರಿ ಅಂದ್ರೆ ಮುಂದಿನ 10 ವರ್ಷದೊಳಗಡೆ ಭಾರತ ಇನ್ನೂ 72 ಫೈಟರ್ ಜೆಟ್ಗಳಿಗೆ ರಿಟೈರ್ಮೆಂಟ್ ಕೊಡಬೇಕು. ಹೀಗಾಗಿ ತುರ್ತಾಗಿ ಭಾರತಕ್ಕೆ ವಿಮಾನಗಳು ಬೇಕೇ ಬೇಕು. ಸದ್ಯ ಆರ್ಡರ್ ಕೊಟ್ಟಿರೋ 83 ತೇಜಸ್ ವಿಮಾನಗಳು ಬೇಗನೆ ವಾಯುಪಡೆ ಸೇರ್ಬೋದು. ಪ್ರೊಡಕ್ಷನ್ ಫಾಸ್ಟ್ ಮಾಡ್ತೀವಿ ಅಂತ HAL ಹೇಳಿದೆ. ಆದ್ರೆ ಆ ವಿಮಾನಗಳು ಬಂದರೂ ಕೂಡ ಮಿಗ್ಗಳ ಸ್ಥಾನ ತುಂಬಬಹುದು. ಮುಂದೆ ಮಿರಾಜ್, ಜಾಗ್ವಾರ್ಗಳಿಗೂ ನಿವೃತ್ತಿ ಕೊಡಬೇಕಾಗುತ್ತಲ್ಲ, ಆಗ ಅವುಗಳ ಸ್ಥಾನವನ್ನು ತುಂಬಬಹುದು. ಚಾಲೆಂಜಿಂಗ್ ಇದೆ. ಹಾಗಾಗಿ ತೇಜಸ್ ಅರ್ಜೆಂಟ್ ಆಗಬೇಕು. ಎರಡನೇದಾಗಿ ಭಾರತದ ಲೈಟ್ ವೇಟ್ ಜೆಟ್ಗಳ ಗ್ಯಾಪ್. LCA ಇದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಹಗುರ ಯುದ್ಧ ವಿಮಾನ. ಭಾರತಕ್ಕೆ ತುರ್ತಾಗಿ ಇವುಗಳ ಅಗತ್ಯ ಇದೆ. ಆಕಾಶದಲ್ಲಿ ನಿಂತು ಡಾಗ್ ಫೈಟ್ ಮಾಡಿ ಶತ್ರುಗಳ ವಿಮಾನಗಳನ್ನ ಹೊಡೆಯಕ್ ಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಹೆವಿ ಜೆಟ್ಗಳಿದಾವೆ. ಸುಮಾರು 270ಕ್ಕೂ ಅಧಿಕ ಸುಖೋಯ್ ಫೈಟರ್ ಜೆಟ್ಗಳು ನಮ್ಮ ಹತ್ರ ಇದಾವೆ. ಶಕ್ತಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾವೆ. ಜಗತ್ತಲ್ಲಿ ಒನ್ ಆಫ್ ದಿ ಡೆಡ್ಲಿಯಸ್ಟ್ ಜೆಟ್ಗಳೇ. ಹೆವಿ ಇದೆ. ಬ್ರಹ್ಮೋಸ್ ಅನ್ನ ಕೂಡ ಫೈರ್ ಮಾಡುತ್ತೆ. ಆದ್ರೆ ಇವಾಗಿನ ಈ ಆಧುನಿಕ ಯುದ್ಧಕ್ಕೆ, ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ಗೆ ಅದರಲ್ಲಿ ಅಷ್ಟು ಸೂಕ್ತವಾಗಿರುವಂತಹ ಸಿಸ್ಟಮ್ಸ್ ಇಲ್ಲ. ಅದನ್ನ ಸೂಪರ್ ಸುಖೋಯ್ಗೆ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಬಟ್ ಅಗೇನ್ ಅದಕ್ಕೂ ಟೈಮ್ ಬೇಕಲ್ಲ ಮಾಡಕ್ಕೆ. ಹೀಗಾಗಿ ಸುಖೋಯಿಲ್ ಬ್ರಹ್ಮೋಸ್ ಇಟ್ ಕಳಿಸ್ತೀವಿ ಅಂದ್ರೂ ಕೂಡ ಅದಕ್ಕೆ ರಕ್ಷಣೆ ಕೊಡೋಕೆ, ಅಂದ್ರೆ ಎಸ್ಕಾರ್ಟ್ ಕೊಡೋಕೆ ಬೇರೆ ಲೈಟ್ ಕಾಂಬ್ಯಾಟ್ ಜೆಟ್ಗಳು ಬೇಕಾಗುತ್ತೆ. ಪಾಕಿಸ್ತಾನವನ್ನೇ ತಗೊಂಡ್ರೆ ಅವರು J-17 ಮತ್ತು F-16 ವಿಮಾನಗಳನ್ನ ಸ್ಟ್ರೈಕ್ ಮಾಡೋಕೆ ಅಂತ ಹೇಳಿ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ. ಎಸ್ಕಾರ್ಟ್ ಕೊಡೋಕೆ ಚೀನಾ ನಿರ್ಮಿತ J-10 ವಿಮಾನಗಳನ್ನ ಯೂಸ್ ಮಾಡ್ತೀವಿ ಅಂತ. ಚೀನಾ, ಇಸ್ರೇಲ್, ಅಮೆರಿಕ ಆಲ್ಮೋಸ್ಟ್ ಎಲ್ಲ ವಾಯುಪಡೆಗಳು ಇದೇ ರೀತಿ ಮಾಡ್ತವೆ. ಸೊ ಆ ಲೈಟ್ ವಿಮಾನಗಳ ಗ್ಯಾಪ್ ತುಂಬೋಕೆ ಭಾರತ ಪ್ರಯತ್ನ ಪಡ್ತಿದೆ. ನಮ್ಮ ಹತ್ರ ರಫೈಲ್ ಇದೆ. ಸುಖೋಯ್ಗಳನ್ನ ಕೂಡ ನಾವು ಹೆಚ್ಚು ಕಮ್ಮಿ 5th ಜನರೇಷನ್ ವಿಮಾನಗಳ ರೀತಿಯಲ್ಲೇ ಸೂಪರ್ ಸುಖೋಯ್ಗಳಿಗೆ ಅಪ್ಗ್ರೇಡ್ ಮಾಡ್ತಿದೀವಿ. ಸಾವಿರಾರು ಕೋಟಿ ಹಣವನ್ನು ಅದಕ್ಕೆ ಹಾಕ್ತಾ ಇದೀವಿ. ಆದ್ರೆ ವಾಯುಪಡೆ ಅಗತ್ಯತೆಗಳು ವೆಯ್ಟ್ ಮಾಡಲ್ಲ. ಅರ್ಜೆಂಟ್ ಆಗಿ 4.5 ಜನರೇಷನ್ ನ ಲೈಟ್ ವೇಟ್ ವಿಮಾನಗಳ ಅಗತ್ಯ ಇದೆ. ಆ ಸ್ಥಾನವನ್ನು ತೇಜಸ್ ತುಂಬಬಹುದು ಅನ್ನೋ ಲೆಕ್ಕಾಚಾರ. ಜೊತೆಗೆ ಆತ್ಮನಿರ್ಭರ ಭಾರತ, ಅಂದ್ರೆ ಸ್ವಾವಲಂಬಿ ಆಗಬೇಕು ಜೆಟ್ ಮೇಕಿಂಗ್ ಅಲ್ಲಿ ಅನ್ನೋದು ಅದರ ಒಂದು ಉದ್ದೇಶ. ಇಷ್ಟೆಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಇದನ್ನು ಸ್ಕ್ರಾಪ್ ಮಾಡೋಕ್ಕಾಗತ್ತಾ? ತಗೊಂಡಿಲ್ಲ ಅಂದ್ರೆ, ಈಗ ಆರ್ಡರ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರಾಪ್ ಅಲ್ವಾ? 30-40 ವರ್ಷಗಳ ಪರಿಶ್ರಮ ಎಲ್ಲ ಜಾಸ್ತಿ ವಾಯುಪಡೆ ಸೇವೆಗೆ ಬಂದಿಲ್ಲ ಅಂದ್ರೆ ಅಷ್ಟು ರಿಸರ್ಚು, HAL ಇಷ್ಟು ದಿವಸ ಸಾಕಿದ್ದು ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ಅದು ಒಂದಿರುತ್ತೆ. ಇಲ್ಲ, ಟೆಲಿಕಾಸ್ಟ್ ಮಾಡಲೇಬೇಕು, ನೀವು ಮಾಡಿ ಅಂತ ಹೇಳಿ ಈಗ ಅವ್ರ ಹತ್ರ ಮಾಡಿಸುವಂತ ಕೆಲಸ ನಡೀತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿದ್ರೆ Mk-1A ಮುಂದೆ Mk-2 Mark II ಮತ್ತು 5th ಜನರೇಷನ್ ಆಮ್ಕಾ ವಿಮಾನ ಎಲ್ಲ ಇದೆಯಲ್ಲ, ಅದನ್ನ ರೆಡಿ ಮಾಡೋಕೆ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಫೌಂಡೇಶನ್ ಸೆಟ್ ಆಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಯಾಕಂದ್ರೆ ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ವಿಮಾನ ಮಾಡಬೇಕು ಅಂದ್ರೆ HAL ಅದೊಂದೇ ಅಂತಲ್ಲ, ಅದಕ್ಕೆ ಪೂರಕವಾಗಿ ಇನ್ನೂ ಹಲವಾರು ಕಂಪನಿಗಳು ಹುಡ್ಕೋಬೇಕಾಗತ್ತೆ. ಅವ್ರಿಗೆ ಆರ್ಡರ್ಸ್ ಹೋಗುತ್ತೆ. ಈ ಫೈಟರ್ ಜೆಟ್ ನಿರ್ಮಾಣದ ಇಕೋಸಿಸ್ಟಮ್ ಸೃಷ್ಟಿಯಾಗುತ್ತೆ ಭಾರತದಲ್ಲಿ. ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಸ್ಟ್. ರಫೈಲ್ ತಗೊಂಡ್ರೆ ತೇಜಸ್ಗಿಂತ 4 ಪಟ್ಟು ದುಬಾರಿ. ಇನ್ನು ಬೇರೆ ವಿಮಾನ ನೋಡಿದ್ರೂ ಕೂಡ ಹೆಚ್ಚಿನ ಬೆಲೆ ಇದೆ. ಅವರ ಮೇಂಟೆನೆನ್ಸ್ಗೂ ಮಳೆ ರೀತಿ ನೀರಿನ ತರ ದುಡ್ಡನ್ನ ಖರ್ಚು ಮಾಡಬೇಕು. ಆದ್ರೆ HAL ಹತ್ರ ಮಾಡಿಸಿದ್ರೆ ಸ್ವದೇಶಿ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ. ಪ್ರೊಡಕ್ಷನ್ಗೂ ಕೂಡ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಆಗುತ್ತೆ, ಮೇಂಟೆನೆನ್ಸ್ ಕೂಡ ತುಂಬಾ ಕಮ್ಮಿ ಕಾಸ್ಟ್ ಅಲ್ಲಿ ಆಗುತ್ತೆ. ಹೀಗಾಗಿ ಎಲ್ಲಾ ಆಸ್ಪೆಕ್ಟ್ಸ್ ಇಂದ ನೋಡಿಕೊಂಡು ಈಗ ಇಷ್ಟು ವಿಮಾನಗಳಿಗೆ ಆರ್ಡರ್ ಕೊಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.